Hi, hello, namaskara. Welcome to MSP Academy. Today we discuss another topic, that is trial and error learning theory. ಇಂದು ನಾವು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಥಾರ್ನ್ಡೈಕ್ರವರನ್ನು ನಾವು ಶೈಕ್ಷಣಿಕ ಮನಃಶಾಸ್ತ್ರದ ಜನಕ ಅಂತಲೂ ಕರಿತೀವಿ. ಈ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತಕ್ಕೆ ಇನ್ನೊಂದು ಹೆಸರು ಸಂಬಂಧ ತತ್ವ ಸಿದ್ಧಾಂತ ಅಂತಲೂ ಕರೀತಾರೆ. ಮತ್ತು ಥಾರ್ನ್ಡೈಕ್ರವರು ಕಲಿಕೆಗೆ ಒಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದೇನೆಂದರೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಅಂತ. ಅಂದರೆ ದೆರ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್ ಈಸ್ ನಥಿಂಗ್ ಬಟ್ ಲರ್ನಿಂಗ್. ಓಕೆ. ಮತ್ತು ಯಾವುದೇ ಕಲಿಕೆ ಉಂಟಾಗಬೇಕಂದ್ರೆ ಒಂದು ಪ್ರಚೋದನೆ ಇರಲೇಬೇಕು. ಎವ್ರಿ ಲರ್ನಿಂಗ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಸ್ಟಿಮ್ಯುಲೈ ಅಥವಾ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಚಿತ್ರದಲ್ಲಿ ಬರೆದಿದ್ದೀನಿ ಎಸ್ ಆ್ಯರೋ ಮಾರ್ಕ್ ಆರ್, ಅದ್ರ ಮೇಲೆ ಬಾಂಡ್ ಅಂತ ಬರೆದಿದ್ದೀನಿ. ವಾಟ್ ಇಟ್ ಇಂಡಿಕೇಟ್ಸ್ ಮೀನ್ಸ್ ಸ್ಟಿಮ್ಯುಲಸ್ ಗಿವ್ಸ್ ರೈಸ್ ಟು ಎ ರೆಸ್ಪಾನ್ಸ್ ವೆನ್ ಇಟ್ ವಿಲ್ ಗಿವ್ ಅ ರೆಸ್ಪಾನ್ಸ್ ಇನ್ ದ ಎಕ್ಸಿಕ್ಯೂಷನ್ ಆಫ್ ಎ ಬಾಂಡ್. ಅಂದರೆ ಪ್ರಚೋದನೆ ಒಂದು ನಿರ್ದಿಷ್ಟ ಪ್ರತಿಕ್ರಿಯೆ ನೀಡಬೇಕಂದ್ರೆ ಅಲ್ಲಿ ಒಂದು ಬಂಧ ವ್ಯಕ್ತವಾಗಬೇಕು ಅಥವಾ ಬಂಧ ಏರ್ಪಡಬೇಕು. ಆ ಬಂಧ ಏರ್ಪಟ್ಟಾಗ ಮಾತ್ರ ಒಂದು ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಹೇಳ್ತಾರೆ. ಏನು ಬಂಧ ಅಂದರೆ, ಈಗ ಒಂದು ಮಗು ಸೈಕಲ್ ತುಳಿಯೋದೇ ಇದೆ ಅಲ್ವಾ, ಅದನ್ನೇ ಒಂದು ಎಕ್ಸಾಂಪಲ್ ತೊಗೊಳೋಣ. ಫಸ್ಟ್ ಡೇನೇ ಅದು ಸೈಕಲ್ ಸಂಪೂರ್ಣವಾಗಿ ಕಲಿಯೋದಿಲ್ಲ. ಫಸ್ಟ್ನೇ ದಿನ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ, ಪೆಡಲಿಂಗ್ ಮಾಡೋಕ್ಕೆ ಬರಲ್ಲ. ಅದೇನಾಗುತ್ತೆ, ರಿವರ್ಸ್ ಪೆಡಲ್ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಬ್ಯಾಲೆನ್ಸ್ ಅಂದರೆ ಹ್ಯಾಂಡ್ಲ್ ತಿರುಗ್ಸೋಕ್ಕಾದರೆ ಕೈ ನಡುಗ್ಸೋದಾಗಿರ್ಬೋದು ಅಥವಾ ಒಂದೇ ಸೈಡು ವಾಲೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಇರುತ್ತೆ. ಅದನ್ನು ಏನಂತ ಕರಿತೀವಿ ಅಂದರೆ ದೋಷಯುಕ್ತ ಪ್ರಯತ್ನಗಳು ಅಂತ ಕರಿತೀವಿ. ಒಂದು ಸ್ಟಿಮ್ಯುಲಸ್ಸಿಗೆ ಅಂದರೆ ಸೈಕಲ್ ಕಲಿಬೇಕು ಅನ್ನೋದು ಆ ಮಗುವಿನಲ್ಲಿ ಉಂಟಾಗಿರ್ತಕ್ಕಂಥ ಸ್ಟಿಮ್ಯುಲೈ ಆಗಿರುತ್ತೆ. ಅದಕ್ಕೆ ಅದು ಟ್ರೈ ಮಾಡುವಾಗ ದೆರ್ ಆರ್ ಮೆನಿ ಎರರ್ಸ್ ಅಂದರೆ ದೋಷಗಳು ಉಂಟಾಗ್ತಾ ಹೋಗ್ತವೆ. ಅದು ಒಂದು ವಾರ ಅಥವಾ ಒಂದು 4-5 ದಿವಸ ಅದೇ ರೀತಿ ತಪ್ಪುಗಳನ್ನು ಮಾಡ್ತಾ ಅಟ್ ದ ಎಂಡ್ ಇಟ್ ವಿಲ್ ಬಿಕಮ್ ಪರ್ಫೆಕ್ಟಾಗಿ ಸೈಕಲ್ನ ತುಳಿಯೋದನ್ನು ಕಲಿಯುತ್ತೆ. ಸೊ ಅಲ್ಲಿ ಅಟ್ ದ ಲಾಸ್ಟ್ ಡೇ ದೋಷಗಳು ಸಂಪೂರ್ಣ ಕಡಿಮೆ ಆಗ್ತವೆ. ದೋಷಗಳು ಕಡಿಮೆಯಾಗಿ ಒಂದು ಪ್ರಯತ್ನ ಹೆಚ್ಚಾಗಿ ಒಂದು ನಿರ್ದಿಷ್ಟ ಕಲಿಕೆ ಉಂಟಾಗುತ್ತೆ. ಈ ದೋಷಗಳು ಕಡಿಮೆ ಆಗೋದನ್ನೇ ನಾವು ಬಂಧ ಏರ್ಪಡುವಿಕೆ ಅಂತ ಕರಿತೀವಿ. ಸೊ ಒಂದು ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರತಿಕ್ರಿಯೆ ಉಂಟಾದಾಗ ಆ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಬಂಧ ಏರ್ಪಟ್ಟು ಕಲಿಕೆ ಉಂಟಾಗುತ್ತೆ ಅನ್ನೋದನ್ನು ಥಾರ್ನ್ಡೈಕ್ರವರು ಹೇಳಿದ್ದಾರೆ. ಈ ವಿಧಾನಕ್ಕೆ ನಾವು SR ಮನೋವಿಜ್ಞಾನ ಅಂತಲೂ ಕರಿತೀವಿ. ಈ ಥಾರ್ನ್ಡೈಕ್ರವರು ಈ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತವನ್ನು ಒಂದು ಪ್ರಯೋಗದ ಮೂಲಕ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಏನದು ಪ್ರಯೋಗ ಅಂದರೆ, ಅವರು ಒಂದು ಸಮಸ್ಯಾತ್ಮಕ ಪೆಟ್ಟಿಗೆಯನ್ನು ತಗೊತಾರೆ. ಆ ಪೆಟ್ಟಿಗೆ ಒಳಗೆ ಹಸಿದ ಬೆಕ್ಕನ್ನು ಇರಿಸ್ತಾರೆ. ಆ ಹಸಿದ ಬೆಕ್ಕಿಗೆ ಕಾಣುವಂತೆ ವಾಸನೆಯುಕ್ತ ಮೀನನ್ನು ಹೊರಗಡೆ ಇಟ್ಟಿರ್ತಾರೆ. ಓಕೆ. ಇಲ್ಲಿ ಕಂಡೀಷನ್ಸ್ನ ನಾವು ಅರ್ಥ ಮಾಡ್ಕೋಬೇಕು. ಸಮಸ್ಯಾತ್ಮಕ ಪೆಟ್ಟಿಗೆ ಅಂದರೆ ಪೆಟ್ಟಿಗೆ ಮುಚ್ಚಳ ಅದಟ್ಟಿಗೆ ಓಪನ್ ಆಗ್ತಾ ಇರಲ್ಲ. ಆ ಬೆಕ್ಕು ಅದನ್ನು ಓಪನ್ ಮಾಡೋದನ್ನು ಕಲಿಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ಸಮಸ್ಯಾತ್ಮಕ ಪೆಟ್ಟಿಗೆ ಅಂತ ಕರಿತೀವಿ. ಹಸಿದ ಬೆಕ್ಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಬರೀ ನಾವು ಬೆಕ್ಕು ಅಂತ ಹೇಳಬಾರ್ದು. ಯಾಕಂದರೆ ಆ ಹಸಿವು ಅನ್ನೋದು ಆ ಬೆಕ್ಕಿನಲ್ಲಿ ಉಂಟಾಗುವ ಸ್ಟಿಮ್ಯುಲಸ್ ಆಗಿರುತ್ತೆ. ಅದಕ್ಕೊಂದು ಪ್ರಚೋದನೆ ಬೇಕಲ್ವ. ಬೆಕ್ಕಿಗೆ ಆ ಡೋರ್ ಓಪನ್ ಮಾಡ್ಬೇಕಂದ್ರೆ ಅದು ಸುಮ್ಮನೆ ಯಾಕೆ ಓಪನ್ ಮಾಡುತ್ತೆ? ಹೊಟ್ಟೆ ತುಂಬಿದರೆ ಸುಮ್ಮನೆ ಚೆನ್ನಾಗಿದೆಯಪ್ಪ ಜಾಗ, ಯಾವುದು ಬಿಸಿಲಿಲ್ಲ ಅಂತಂದು ಮಲಗಿಬಿಡುತ್ತೆ ಅಲ್ವಾ. ಸೊ ಹಸಿದ ಬೆಕ್ಕು ಅಂತ ಯಾಕೆ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂದರೆ, ಹಸಿವು ಅನ್ನೋದು ಆ ಇಂಟರ್ನಲ್ ಸ್ಟಿಮ್ಯುಲೈ ಆಗಿರುತ್ತೆ. ವಾಸನೆಯುಕ್ತ ಮೀನು ಹೊರಗಡೆ ಏನಿಟ್ಟಿರ್ತಾರಲ್ಲ ಅದು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಆಗಿರುತ್ತೆ. ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಈಸ್ ನಥಿಂಗ್ ಬಟ್ ಬಾಹ್ಯ ಪ್ರೇರಣೆ ಆಗಿರುತ್ತೆ. ಆ ಬಾಹ್ಯ ಪ್ರೇರಣೆ ಅದು ವಾಸನೆ ಬಂದಾಗ ಮಾತ್ರ ಅದಕ್ಕೆ ತಿನ್ನಬೇಕನ್ನೋ ಹಂಬಲ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇಂಟರ್ನಲ್ ಸ್ಟಿಮ್ಯುಲೈ ಈಸ್ ಹಸಿವು, ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಈಸ್ ವಾಸನೆಯುಕ್ತ ಮೀನು. ಸೊ ಈ ರೀತಿ ಇದ್ದಾಗ ಆ ಬೆಕ್ಕು ನೆಗೆದಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಸಮಸ್ಯಾತ್ಮಕ ಪೆಟ್ಟಿಗೆ ಒಳಗೆ. ನೆಗಿತಾ ಸಾವಿರಾರು ಅಥವಾ 100 ಸತಿ ನೆಗೆದು ಆ ಹಳಗಿ ಅಕಸ್ಮಾತಾಗಿ ಓಪನ್ ಆಗಿ ಡೋರ್ ಓಪನ್ ಆದಾಗ ಇಟ್ ವಿಲ್ ಕಮ್ ಔಟ್ ಆ್ಯಂಡ್ ಈಟ್ ದ ಫಿಶ್. ಸೊ ದಿಸ್ ಈಸ್ ಫಸ್ಟ್ ಟ್ರಯಲ್.
ಟ್ರಯಲ್. ಆಫ್ಟರ್ ದಟ್ ಮತ್ತೇನು ಮಾಡ್ತಾರೆ ಅವರು, ಮತ್ತೆ ಅದೇ ರೀತಿ ಹಸಿದ ಬೆಕ್ಕನ್ನು ಪೆಟ್ಟಿಗೆ ಒಳಗಡೆ ಹಾಕ್ತಾರೆ ನೆಕ್ಸ್ಟ್ ಡೇ ಅಥವಾ 1-2 ಅವರ್ಸ್ ಬಿಟ್ಟ ಮೇಲೆ. ಹಾಕಿದಾಗ ಏನಾಗುತ್ತೆ, ಅದಕ್ಕೆ ಒಂದು ಮಿನಿಮಮ್ 25% ಆಫ್ ಜ್ಞಾನ ಉಂಟಾಗಿರುತ್ತೆ ಆಲ್ರೆಡಿ. ಹಳಿಗೆಯನ್ನು ತುಳಿದಾಗ ಕದ ಓಪನ್ ಆಗುತ್ತೆ ಅಂತ. ಫಸ್ಟಿಗೆ ಒಂದು 100 ಸತಿ ತುಳಿದಾಗ ಅಥವಾ 100 ಸತಿ ಜಂಪ್ ಮಾಡಿದಾಗ ಕದ ಓಪನ್ ಆದರೆ, ನೆಕ್ಸ್ಟ್ ಟೈಮ್ ಒಂದು 50 ಟೈಮ್ಸ್ಗೆ ಆ ಡೋರನ್ನು ಓಪನ್ ಮಾಡುತ್ತೆ. ಆಮೇಲೆ ಮತ್ತೆ ಬಂದು ಹೊರಗಡೆ ಆ ಮೀನನ್ನು ತಿನ್ನುತ್ತೆ. ಮತ್ತು ಥರ್ಡ್ ಟೈಮ್ ಅವರು ಅಗೇನ್ ದೇ ಟ್ರಾನ್ಸ್ಫರ್ ದ ಕ್ಯಾಟ್ ಇಂಟು ದಟ್ ಬಾಕ್ಸ್. ಓಕೆ, ಮತ್ತು ಟ್ರಾನ್ಸ್ಫರ್ ಮಾಡ್ತಾರೆ. ಕಳಿಸಿದಾಗ ಏನಾಗುತ್ತೆ, ಈ ಲಾಸ್ಟ್ ಮಾಡ್ತಾ ಮಾಡ್ತಾ ಅದು ಒಂದೇ ಅಟೆಂಪ್ಟಿಗೆ ಇಟ್ ವಿಲ್ ಓಪನ್ ದ ಡೋರ್ ಆ್ಯಂಡ್ ಕಮ್ ಔಟ್ ಟು ಪಿಕ್ ಆ್ಯಂಡ್ ಈಟ್ ದ ಫಿಶ್. ಈ ರೀತಿಯಾಗಿ ಆ ದೋಷಗಳು ಕಡಿಮೆ ಆಗ್ತಾ ಆಗ್ತಾ ಆ ಪ್ರಯತ್ನ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗುತ್ತೆ, ಅಥವಾ ನಿರ್ದಿಷ್ಟ ಪ್ರಯತ್ನ ಮಾಡಿ ನಿರ್ದಿಷ್ಟ ಹಸಿವು ಅಥವಾ ನಿರ್ದಿಷ್ಟವಾದ ರೆಸ್ಪಾನ್ಸನ್ನು ನೀಡುತ್ತೆ. ಇದನ್ನು ನಾವು ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಅಂತ ಹೇಳ್ತೀವಿ. ಇಲ್ಲಿ ಬಹಳಷ್ಟು ನಿರ್ದಿಷ್ಟ ಪ್ರಯತ್ನಗಳು ನಿರ್ದಿಷ್ಟ ಪ್ರಯತ್ನವಾಗಿ ಬದಲಾಗಿ ದೋಷ ಕಡಿಮೆಯಾಗಿ ಕಲಿಕೆ ಉಂಟಾಗುತ್ತೆ ಅಂತ ಥಾಂಡೈಕ್ರವರು ಹೇಳಿದ್ದಾರೆ. ಈ ಥಾಂಡೈಕ್ರವರ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ 3 ಥಿಯರೀಸ್ಗಳನ್ನು ಅವ್ರು ಹೇಳ್ತಾರೆ ಅಥವಾ ನಿಯಮಗಳನ್ನು ಹೇಳ್ತಾರೆ. ಒಂದು ಸಿದ್ಧತಾ ನಿಯಮ, 2ನೇದು ಅಭ್ಯಾಸ ನಿಯಮ, 3ನೇದು ಪರಿಣಾಮ ನಿಯಮ. ಸಿದ್ಧತಾ ನಿಯಮ ಏನು ಹೇಳುತ್ತೆ, ಲಾ ಆಫ್ ರೆಡಿನೆಸ್. ಓಕೆ, ಹೆಸರಲ್ಲೇ ಇದೆ ಸಿದ್ಧತೆ. ಏನು, ಮಕ್ಕಳು ಈಗ ಏನೋ ಅವರು ಮೂಡ್ ಅಂತ ಹೇಳ್ತೀವಲ್ಲ ನಾವು, ಈಗ ಆ ಮೂಡಿಗೆ ತೊಗೊಂಬಂದು ನಾವು ಪಾಠ ಮಾಡಿದಾಗ ದೇ ವಿಲ್ ಅಟ್ರ್ಯಾಕ್ಟ್ ಟು ಲರ್ನ್. ಅಥವಾ ಇನ್ನೊಂದು ಕನ್ನಡದಲ್ಲಿ ಹೇಳ್ತಾರೆ, ಕಬ್ಬಿಣ ಕಾದಾಗ ಬಾಗುವುದು ಅಂತ, ಇಲ್ಲವಾದರೆ ಕಾಯಿಸಿ ಬಾಗಿಸಬೇಕು ಅಂತ. ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದಾಗ ನಾವು ಕಲಿಸಿದ್ರೆ ದೇ ವಿಲ್ ಲರ್ನ್ ವೆರಿ ಫಾಸ್ಟ್. ಅವಾಗ ಏನಾಗುತ್ತೆ, ಬೇಗ ಕಲ್ತ್ಬಿಡ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ದಾಗ ನಾವು ಎಂಥ ಏನು ಸುಪ್ರೀಮ್ ಇರ್ತಕ್ಕಂಥ ಟೀಚರ್ನ ತಂದು ಅವರಿಗೆ ಬೋಧನೆ ಮಾಡಿದ್ರು ದೇ ಕಾಂಟ್ ಲರ್ನ್, ಅವ್ರು ಕಲಿಯೋಲ್ಲ. ಅದಕ್ಕೋಸ್ಕರ ಆ ಮಗುವಿನ ಮನಸ್ಥಿತಿಯನ್ನು ನಾವು ಕಲಿಕೆಗೆ ಅಥವಾ ನಾವೇನು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀವೋ ಅದಕ್ಕೆ ಇಂಟ್ರೆಸ್ಟ್ ಬರೋ ರೀತಿ ಅದನ್ನು ಬದಲಾಯಿಸಿ ಅದನ್ನು ನಾವು ಕಲಿಸ್ಬೇಕು ಅನ್ನೋದು ಸಿದ್ಧತಾ ನಿಯಮ ಹೇಳುತ್ತೆ. ನೆಕ್ಸ್ಟು ಸೆಕೆಂಡ್ ಅಭ್ಯಾಸ ನಿಯಮ. ಓಕೆ, ಲಾ ಆಫ್ ಎಕ್ಸಸೈಸ್, ದಿಸ್ ಈಸ್ ಕಾಮನ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಪ್ರಕಾರ ನಾವು ಬಹಳ ಕಷ್ಟಕರವಾದ ವಿಷಯಗಳಾದ ಗಣಿತ ಅಥವಾ ಫಿಸಿಕ್ಸ್ ಆಗಿರೋದು ಇನ್ನೇನೋ ಆಗಿರ್ಬೋದು, ಅದನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಕಲಿತೀವಿ. ಅಟ್ ದ ಎಂಡ್ ಇಟ್ ವಿಲ್ ಬಿಕಮ್ ಪರ್ಫೆಕ್ಟ್. ಥರ್ಡ್ ಒನ್ ಪರಿಣಾಮ ನಿಯಮ, ಲಾ ಆಫ್ ಎಫೆಕ್ಟ್. ಲಾ ಆಫ್ ಎಫೆಕ್ಟ್ ಭಾಳ ಸತಿ ಕೇಳಿದ್ದಾರೆ. ಏನು ಪರಿಣಾಮ ನಿಯಮ ಅಂದರೆ ಈಗ ನೋಡಿರಿ, ನಾಳೆ ನೀವು ಎಲ್ಲಾದರೂ ಹೋಗ್ತಿದ್ದೀರ ಹೊರಗಡೆ, ನಿಮ್ಮ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀರ, ಮಗುನ ನೀನು ಅಲ್ಲೇನೋ ಚಾಷ್ಟೆ ಮಾಡೋಂಗಿಲ್ಲ, ನೀನು ಚಾಷ್ಟೆ ಮಾಡಲಿಲ್ಲ ಇದ್ದಪ್ಪ ಅಂದರೆ ನಿನಗೆ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿರಿ, ಆ ಮಗು ನೀವು ಚಾಷ್ಟೆ ಮಾಡಂದ್ರೂ ಮಾಡೋದಿಲ್ಲ, ಹೌದಾ? ದಟ್ ಈಸ್ ಬಹುಮಾನ ಅಥವಾ ಪ್ರೋತ್ಸಾಹ. ಅವರಿಗೆ ಆ ರೀತಿಯಾಗಿ ಯಾವುದೋ ಒಂದು ಆಸೆಯಿಂದ ಅವರು ಅಲ್ಲಿ ನಾವು ಹೇಳಿರ್ತಕ್ಕಂಥ ಕೆಲಸನ ಬಹಳ ನಿಷ್ಠೆಯಿಂದ ಮಾಡ್ತಾರೆ. ಸ್ಕೂಲಲ್ಲಿ ಕೂಡ ಅದೇ ರೀತಿ ನಾವು ಒಂದು ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ತೆಗೆದಾಗ ಒಂದು ಪೆನ್ನು, ಬುಕ್ಕು, ಏನೋ ಒಂದು ಗಿಫ್ಟ್ ಕೊಟ್ಟರೆ ದೇ ಬಿಕಮ್ ವೆರಿ ಹ್ಯಾಪಿ ಆ್ಯಂಡ್ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಟೀಚರ್ ಆರ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಅದೇ ರೀತಿ ಇನ್ನೊಂದು ಥರನೂ ಎಫೆಕ್ಟ್ ಇದೆ, ಶಿಕ್ಷೆ ಅಥವಾ ಬೆದರಿಕೆ. ಕೆಲವೊಂದನ್ನು ಮಕ್ಕಳು ನಾವು ಬೇಡ ಅಂದರೂ ಮಾಡ್ತಾವೆ, ಆವಾಗ ಏನು ಮಾಡಬೇಕಾಗುತ್ತೆ, ನಾವು ಅವ್ರನ್ನ ದಂಡಿಸಬೇಕಾಗುತ್ತೆ. ಅದು ಕೂಡ ಒಳ್ಳೆಯದೇ. ಕೆಟ್ಟ ಕೆಲಸಗಳನ್ನು ಮಾಡದೇ ಇರೋಕ್ಕೋಸ್ಕರ ಅದನ್ನು ನಾವು ಶಿಕ್ಷೆಯ ಮೂಲಕ ಅದನ್ನು ತಡಿತೀವಿ. ಅದನ್ನು ನಾವು ಪರಿಣಾಮ ನಿಯಮದಲ್ಲಿ ನೋಡ್ತೀವಿ. ಸೊ ಈ ಥಾಂಡೈಕ್ರವರ ಶಿಕ್ಷಣ ಸಿದ್ಧಾಂತದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಏನನ್ನು ಕೇಳಬಹುದು ಅಂದರೆ, ಇದಕ್ಕೆ ಇನ್ನೊಂದು ಹೆಸರು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಥಿಯರಿ ಆಫ್ ಲರ್ನಿಂಗ್ ಅಂತಲೂ ಕರಿತೀವಿ, ಅಥವಾ SR ಮನೋವಿಜ್ಞಾನ ಅನ್ನೋದನ್ನು ಕೇಳಿದ್ದಾರೆ ಭಾಳಷ್ಟು ಸತಿ. ಮತ್ತು ಪ್ರಯತ್ನಗಳು ಹೆಚ್ಚಾದಂತೆ ದೋಷಗಳು ಕಡಿಮೆಯಾಗಿ ಕಲಿಕೆ ಉಂಟಾಗುತ್ತೆ ಅನ್ನೋದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಈ ವ್ಯಾಖ್ಯಾನ ಹೇಳಿದ್ಯಾರು ಅಂತ ಕೇಳಿದ್ದಾರೆ. ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಸಂಬಂಧವೇ ಕಲಿಕೆ ಅಂತ ಹೇಳಿದವರು ಥಾಂಡೈಕ್, ಅದ್ರ ಬಗ್ಗೆ ಕೇಳಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ, ಈ 3ಗಳ ಬಗ್ಗೆ ಬಹಳಷ್ಟು ಸಾರಿ ಕ್ವಶನ್ಸ್ ಕೇಳಿದ್ದಾರೆ. ಬಹುಮಾನ ನೀಡುವುದು, ಶಿಕ್ಷೆ ಕೊಡುವುದು ಮಕ್ಕಳಿಗೆ, ಇದು ಥಾಂಡೈಕ್ರವರ ಯಾವ ನಿಯಮಕ್ಕೆ ಉದಾಹರಣೆ ಆಗಿದೆ? ಪರಿಣಾಮ ನಿಯಮಕ್ಕೆ ಉದಾಹರಣೆ ಆಗಿದೆ. ಕಬ್ಬಿಣ ಕಾದಾಗಲೇ ಬಾಗುವುದು, ಇದು ಯಾವ ನಿಯಮಕ್ಕೆ ಉದಾಹರಣೆ ಆಗಿದೆ? ಇದು ಸಿದ್ಧತಾ ನಿಯಮಕ್ಕೆ
ಉದಾಹರಣೆಯಾಗಿದೆ. ಗಣಿತ ಮತ್ತು ಕ್ಲಿಷ್ಟಕರವಾದ ವಿಷಯಗಳ ಕಲಿಯುವಿಕೆಗೆ ತಾಂಡಾಯಿಕರವಾದ ಯಾವ ನಿಯಮದ ಅನ್ವಯವನ್ನು ನಾವು ಮಾಡಿಕೊಳ್ಳಬಹುದು ಅಂದರೆ ಅಭ್ಯಾಸ ನಿಯಮದ ಅನ್ವಯಗಳನ್ನು ನಾವು ಮಾಡಿಕೊಳ್ಳಬಹುದು ಅಂತ ಹೇಳ್ಬೋದು. ಸೊ ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸೈಕಾಲಜಿ ಕಾನ್ಸೆಪ್ಟ್ಸ್ಗಳಿಗಾಗಿ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.